ನಮಸ್ಕಾರ ಎಲ್ಲರಿಗೂ ಹಾಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲ್ಲಿ ವಿತೌಟ್ ಫೌಂಡೇಶನ್ ವಿತೌಟ್ ಕನ್ಸಿಲರ್ ಹೇಗೆ ಒಂದು ಬ್ಯೂಟಿಫುಲ್ ಆದಂಥ ಮೇಕಪ್ ಲುಕ್ ನೀವು ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ದಿಸ್ ಇಸ್ ವೆರಿ ಯೂಸ್ಫುಲ್ ಇನ್ ಕೇಸ್ ನಿಮ್ಮ ಹತ್ರ ಫೌಂಡೇಶನ್ ಇಲ್ಲ ಅಂದರೆ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ, ಕನ್ಸಿಲರ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಇದನ್ನು ಫಾಲೋ ಮಾಡ್ಬೋದು ಈ ಟ್ಯುಟೋರಿಯಲ್ನ. ಆನ್ ಕ್ಲೀನ್ ಫೇಸ್ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ನನ್ನ ಡೈಲಿ ಮಾಯ್ಶ್ಚರೈಸರ್ ಸೆಟಾಫಿಲ್. ನೀವು ನಿಮ್ಮ ಫೇಸ್ಗೆ ಯಾವ ಮಾಯ್ಶ್ಚರೈಸರ್ ಸೆಟ್ ಆಗಿದೆ ಅದನ್ನೇ ಯೂಸ್ ಮಾಡ್ಬೋದು. ಸೊ ಇದು ಆಯ್ಲಿ ಸ್ಕಿನ್ ಟೈಪ್, ನಾರ್ಮಲ್ ಸ್ಕಿನ್ ಟೈಪ್, ಕಾಂಬಿನೇಷನ್ ಸ್ಕಿನ್ ಟೈಪ್, 3 ರೀತಿಯಾದಂಥ ಸ್ಕಿನ್ ಟೈಪ್ಗಳಿಗೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಆ್ಯಂಡ್ ಇಟ್ ಡಸ್ ನಾಟ್ ಕ್ಲಾಗ್ ಯುವರ್ ಪೋರ್ಸ್. ವೆರಿ ವೆಲ್ ಹೈಡ್ರೇಟಿಂಗ್, 24 ಅವರ್ ಹೈಡ್ರೇಷನ್ ಇರುತ್ತೆ. ನೆಕ್ಸ್ಟ್ ಸ್ಟೆಪ್, ನಾನು ಡಿಸ್ಕಿಸ್ನ ರೇನ್ಬೋ ಗ್ಲೋ ಆಯಿಲ್ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಇದು ಫೇಶಿಯಲ್ ಆಯಿಲ್. ನಿಮಗೆ ಆಯಿಲ್ ಸ್ಕಿನ್ ಟೈಪ್ ಇದ್ದರೆ ಇದನ್ನು ನೀವು ಸ್ಕಿಪ್ ಮಾಡ್ಬೋದು, ಬಟ್ ಇದು ಆಪ್ಷನಲ್, ನಿಮಗೆ ಬೇಕಂದರೆ ಯೂಸ್ ಮಾಡ್ಬೋದು. ಇದು ಏನಕ್ಕೆ ಯೂಸ್ ಮಾಡೋದಂದರೆ ಫೇಸ್ ಗ್ಲೋಯಿಯಾಗಿ ಕಾಣಿಸೋದಕ್ಕೋಸ್ಕರ. ಲೈಕ್ ಇವಾಗ ನನಗೆ ತುಂಬ ಡ್ರೈ ಆಗಿ ಮ್ಯಾಟಾಗಿ ಕಾಣಿಸುವಂಥ ಮೇಕಪ್, ಆ ಮ್ಯಾಟ್ ಫೀಲಿಂಗ್ ಇಷ್ಟ ಆಗಲ್ಲ ನನ್ನ ಸ್ಕಿನ್ ಮೇಲೆ. ನನಗೆ ಸಾಫ್ಟ್, ಸಪಲ್ ಆ್ಯಂಡ್ ಗ್ಲೋಯಿ ಹಾಗೆ ಕಾಣಿಸುವಂಥ ಮೇಕಪ್ ತುಂಬ ಇಷ್ಟ ಆಗುತ್ತೆ. ಸೊ ಇದು ಫೇಸ್ ಆಯಿಲ್ ಆಗಿರೋದ್ರಿಂದ ನೀವು ಮಾಯ್ಶ್ಚರೈಸರ್ ಅದ್ರ ಮೇಲೆ ಯೂಸ್ ಮಾಡಬೇಕು. ಇನ್ ಕೇಸ್ ನೀವು ಸಿರಮ್ ಎಲ್ಲ ಯೂಸ್ ಮಾಡ್ತೀರ ಅಂದರೆ ಮಾಯ್ಶ್ಚರೈಸರ್ಗಿಂತ ಮೊದಲು ಯೂಸ್ ಮಾಡಬೇಕು. ಸೊ ಗ್ಲೋ ಆಯಿಲ್, ಫೇಶಿಯಲ್ ಆಯಿಲ್ ಇದೆಲ್ಲ ಮಾಯ್ಶ್ಚರೈಸರ್ ಮೇಲೆ ನೀವು ಅಪ್ಲೈ ಮಾಡ್ಬೋದು. ಬಟ್ ಇದನ್ನು ಅಪ್ಲೈ ಮಾಡಿದ ನಂತರ ನನ್ನ ಫೇಸ್ ಫುಲ್ ಶೈನಿಯಾಗಿ ಕಾಣುತ್ತೆ, ಗ್ಲೋಯಿಯಾಗಿ ಕಾಣುತ್ತೆ. ಆ್ಯಂಡ್ ಒಂಚೂರು ಗ್ರೀಸಿ ಫಾರ್ಮ್ಲೆಲ್ಲ ಇಟ್ಸ್ ಟೂ ಲೈಟ್ ವೆಯ್ಟ್. ಈಗ ನೆಕ್ಸ್ಟ್ ಪ್ರೈಮರ್ ಯೂಸ್ ಮಾಡೋದು ಎಲ್ಫ್ನ ಪೋರ್ಲೆಸ್ ಪಟ್ಟಿ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ಸೊ ಇವತ್ತು ನಾನು ಹೇಳಿದಾಗೆ ಫೌಂಡೇಶನ್, ಕನ್ಸಿಲರ್ ಎರಡೂ ಯೂಸ್ ಮಾಡ್ತಿಲ್ಲ. ಬಟ್ ಸ್ಟಿಲ್ ನೀವು ಯು ಶುಡ್ ಮೇಕ್ ಇಟ್ ಅ ರೆಗ್ಯುಲರ್ ಹ್ಯಾಬಿಟ್ ಟು ಯೂಸ್ ಸಮ್ ಗುಡ್ ಪ್ರೈಮರ್. ಏನಕ್ಕಂದರೆ ನಮ್ಮ ಫೇಸ್ ಮೇಲೆ ಈ ಪೋರ್ಸ್ ಇರುತ್ತೆ, ಅದರ ಮೇಲೆ ನೀವು ಏನೇ ಮಾಡಿದ್ರೂ ಅದು ಆಕ್ವರ್ಡಾಗಿ ಕಾಣುತ್ತೆ, ಹಳ್ಳ ಥರ ಕಾಣುತ್ತೆ, ರಿಂಕಲ್ಸ್, ಫೈನ್ ಲೈನ್ಸ್ ಎಲ್ಲ ಹಾಗೆ ಕಾಣುತ್ತೆ. ಸೊ ಅದೆಲ್ಲ ಸ್ಮೂತ್ ಮಾಡಬೇಕು, ಬ್ಲರ್ ಮಾಡಬೇಕು. ಇದೆಲ್ಲದಕ್ಕೂ ಪ್ರೈಮರ್ ಒಂದೇ ಯೂಸ್ ಮಾಡಿದ್ರೆ ಸಾಕು. ಇದರ ಮೇಲೆ ನೀವು ಏನೇ ಅಪ್ಲೈ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇವತ್ತು ನಾನು ಫೌಂಡೇಶನ್, ಕನ್ಸಿಲರ್ ಯೂಸ್ ಮಾಡ್ತಿಲ್ಲ, ಬಟ್ ಐ ಆಮ್ ಯೂಸಿಂಗ್ ದಟ್ ಒನ್ ಬ್ಯೂಟಿಫುಲ್ ಪ್ರಾಡಕ್ಟ್ ವಿಚ್ ಇಸ್ ಗೋಯಿಂಗ್ ಟು ಚೇಂಜ್ ಯುವರ್ ಮೇಕಪ್ ಗೇಮ್. ಅದೇನಂದರೆ ಮ್ಯಾಕ್ನ ಸ್ಟುಡಿಯೋ ಫಿಕ್ಸ್ ಕಾಂಪ್ಯಾಕ್ಟ್. ಇದು ಪೌಡರ್ ಫೌಂಡೇಶನ್ ಅಂತ ಕೂಡ ಹೇಳ್ತಾರೆ, ಬಟ್ ನನ್ನ ಕೇಳಿದ್ರೆ ಇದು ಫೌಂಡೇಶನ್ ಅಲ್ಲ. ಬಟ್ ಐ ಕಾಲ್ ಇಟ್ ಆಸ್ ಕಾಂಪ್ಯಾಕ್ಟ್ ಓನ್ಲಿ. ಏನಕ್ಕಂದರೆ ಫೌಂಡೇಶನ್ ಕೊಡುವಷ್ಟು ಕವರೇಜ್ ಕೊಡೋದಿಲ್ಲ, ಬಟ್ ಇಟ್ ಸ್ಟಿಲ್ ಗಿವ್ಸ್ ಯು ದ್ಯಾಟ್ ಅಮೇಝಿಂಗ್ ಕವರೇಜ್. ಲೈಕ್ ರೆಗ್ಯುಲರ್ ಕಾಂಪ್ಯಾಕ್ಟ್ಗಿನ್ನ ತುಂಬ ಒಳ್ಳೆ ಕವರೇಜ್ ಕೊಡುತ್ತೆ. ಸೊ ಇದರಿಂದ ಒಂದು ಸ್ಪಂಜ್ ಇರುತ್ತೆ, ಅದರಿಂದ ನೀವು ಪ್ರಾಡಕ್ಟ್ನ ತೊಗೊಳ್ಳಿ ಆ್ಯಂಡ್ ಹೀಗೆ ಪ್ರೆಸ್ ಮಾಡಿ, ಒರೆಸೋ ಮೋಷನಲ್ಲಿ ಹಾಕಬೇಡಿ, ಯು ಜಸ್ಟ್ ನೀಡ್ ಟು ಪ್ರೆಸ್ ಇಟ್. ಸೊ ಬಿಕಾಸ್ ನಾನು ಇದಕ್ಕಿಂತ ಮುಂಚೆ ಪ್ರೈಮರ್ ಹಾಕಿದ್ದೀನಲ್ವ, ಅದರಿಂದ ನಿಮಗೆ ಪೋರ್ಸ್ ಎಲ್ಲ ಅಷ್ಟು ಎದ್ದು ಕಾಣೋದಿಲ್ಲ, ನೀಟಾಗಿ ಕುತ್ಕೊಳ್ಳುತ್ತೆ, ಸ್ಟಿಕ್ ಆಗುತ್ತೆ ಪ್ರಾಡಕ್ಟ್ ನಿಮ್ಮ ಫೇಸ್ ಮೇಲೆ. ಆ್ಯಂಡ್ ನಿಮಗೆ ಎಲ್ಲೆಲ್ಲಿ ಎಕ್ಸ್ಟ್ರಾ ಕವರೇಜ್ ಬೇಕು ನೋಡಿ, ಅಲ್ಲಿ ಸ್ವಲ್ಪ ಚೆನ್ನಾಗಿ ಫೋಕಸ್ ಮಾಡಿ. ನಿಮಗೆ ಡಾರ್ಕ್ ಸರ್ಕಲ್ಸ್ ಹಾಗೂ ಪಿಗ್ಮೆಂಟೇಷನ್ ಜಾಸ್ತಿ ಇದ್ದರೆ ಅಟ್ಲೀಸ್ಟ್ ಕನ್ಸಿಲರ್ ಆದರೂ ಯೂಸ್ ಮಾಡಿ. ದಿಸ್ ಟ್ಯುಟೋರಿಯಲ್ ಇಸ್ ಫಾರ್ ದೋಸ್ ಹೂ ಹ್ಯಾವ್ ಲೆಸ್ ಪಿಗ್ಮೆಂಟೇಷನ್ ಆ್ಯಂಡ್ ಲೆಸ್ ಡಾರ್ಕ್ ಸರ್ಕಲ್ಸ್. ಸೊ ಅಂಥವ್ರಿಗೆ ಈ ಒಂದು ಟ್ಯುಟೋರಿಯಲ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಬಟ್ ಇದರಲ್ಲೂ ಕೂಡ ಒಂದು ಒಳ್ಳೆ ಕವರೇಜ್, ಡೀಸೆಂಟ್ ಕವರೇಜ್ ನಿಮಗೆ ಸಿಗುತ್ತೆ. ಕಾಂಪ್ಯಾಕ್ಟಿಂದ ನೀವು ನೋಡ್ಬೋದು ಫೇಸ್ ಈವನ್ ಟೋನ್ ಆಯಿತು ಒಂದು ಮಟ್ಟಿಗೆ. ಸೊ ನಮಗೆ ಎಲ್ಲ ದಿನಾನೂ ಏನು ಗೊತ್ತಾ, ಫೌಂಡೇಶನ್, ಕಾಂಪ್ಯಾಕ್ಟ್ ಎಲ್ಲ ಯೂಸ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ. ಸಮ್ಟೈಮ್ಸ್ ವಿ ವಾಂಟ್ ಟು ಹ್ಯಾವ್ ದಟ್ ಲೈಟ್ ಬೇಸ್. ಸೊ ಅಂಥ ಟೈಮಲ್ಲಿ ನೀವು ಇದು ಒಂದೇ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ಬೋದು. ಆ್ಯಂಡ್ ಡ್ರಗ್ ಸ್ಟೋರ್ ಕಾಂಪ್ಯಾಕ್ಟ್ ನನ್ನ ಕೇಳಿದ್ರೆ ಮಿಬಿಲಿನ್ ಫಿಟ್ ಮಿ ಕಾಂಪ್ಯಾಕ್ಟ್ ತುಂಬ ಚೆನ್ನಾಗಿದೆ. ಸೊ ನಾನು ಜಾಸ್ತಿ ಕಾಂಪ್ಯಾಕ್ಟ್ ಪೌಡರ್ ಅಷ್ಟು ಯೂಸ್ ಮಾಡಿಲ್ಲ. ಅದು ಫಿಟ್ ಮಿ ಯೂಸ್ ಮಾಡಿದ್ದೀನಿ, ಮ್ಯಾಕ್ ಯೂಸ್ ಮಾಡಿದ್ದೀನಿ. ಇದೆರಡರ ಬಗ್ಗೆ ನನಗೆ ಗೊತ್ತು. ಸೊ ದೇ ಬೋತ್ ಆರ್ ಗುಡ್. ಸೊ ಇನ್ ಕೇಸ್ ನಾನು ಬೇರೆದು ಟ್ರೈ ಮಾಡಿದ್ರೆ ನಾನು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ಐಬ್ರೋಸ್ನ ಫಿಲ್ ಮಾಡೋಣ. ಇದು ಶುಗರ್ನ ಮೈಕ್ರೋ ಬ್ರೋ ಪೆನ್ಸಿಲ್ ಇನ್ ಶೇಡ್ ಟಾಪ್ ಎ ಟಾಮ್. ಆ್ಯಂಡ್ ನಾನು ಮ್ಯಾಕ್ನ ಕಾಂಪ್ಯಾಕ್ಟ್ ಶೇಡ್ ಹೇಳೋದು ಮರ್ತಿದೆ. ನನ್ನ ಮ್ಯಾಚ್ ಬಂದು NC40. ಸೊ NC40 ಇನ್ ಮ್ಯಾಕ್. ಮೀಡಿಯಮ್ ಯೆಲ್ಲೋ, ಮೀಡಿಯಮ್ ಸ್ಕಿನ್ ಟೋನ್ ಆ್ಯಂಡ್ ಯೆಲ್ಲೋ ಅಂಡರ್ ಟೋನ್ ಇರೋರು ಆ ಒಂದು ಕಾಂಪ್ಯಾಕ್ಟ್ ಯೂಸ್ ಮಾಡ್ಬೋದು. ಆ್ಯಂಡ್ ಈಗ ಬೇಗ ಬ್ರೌಸ್ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು ಔಟ್ಲೈನ್ ಕೊಡ್ತಾ ಇದ್ದೀನಿ ಆ್ಯಂಡ್ ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ ಅದನ್ನು ಫಿಲ್ ಮಾಡ್ತಿದ್ದೀನಿ. ಸೊ ದ್ಯಾಟ್ ಒಂದು ಪ್ರಾಪರ್ ಶೇಪ್ ಇರುತ್ತೆ, ಗ್ಯಾಪ್ಸ್ ಎಲ್ಲ ನೀಟಾಗಿ ಫಿಲ್ ಆಗಿರುತ್ತೆ. ಆಮೇಲೆ ಇದರಿಂದ ಸ್ಪೂಲಿ ಇರುತ್ತೆ, ಅದನ್ನು ತೊಗೊಂಡು ನೀಟಾಗಿ ಬ್ಲೆಂಡ್ ಮಾಡ್ತೀನಿ. ಸೊ ಈಗ ಐಬ್ರೋಸ್ ಎರಡೂ ಫಿಲ್ ಆಗಿದೆ.
ನೀವು ನೋಡ್ಬೋದು. ಈಗ ಐ ಮೇಕಪ್ ಸ್ಟಾರ್ಟ್ ಮಾಡೋಣ. ಮೇಕಪ್ ರೆವಲ್ಯೂಷನ ಫಾರ್ ಎವರ್ ಫ್ಲಾಲೆಸ್ ಅಲ್ಯೂರ್ ಅನ್ನುವಂಥ ಒಂದು ಪ್ಯಾಲೆಟ್, ಐ ಶ್ಯಾಡೋ ಪ್ಯಾಲೆಟ್ ಇದು. ತುಂಬಾ ಒಳ್ಳೆಯ ವಾರ್ಮ್ ಶೇಡ್ಸ್ ಇದೆ. ಇಲ್ಲಿ ನಾನು ಸೆಂಟರಲ್ಲಿರುವಂಥ ಶೇಡ್ ಯೂಸ್ ಮಾಡ್ತೀನಿ. ದಟ್ ಈಸ್ ಒನ್ ಮೀಡಿಯಮ್ ಟೋನ್ ಬ್ರೌನ್. ಇದು ಒಂದು ಬ್ಲೆಂಡಿಂಗ್ ಬ್ರಷ್ನ ತೊಗೊಂಡು, ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ ಇದು ಫ್ಲಫಿಯಾಗಿರುತ್ತೆ, ನೀಟಾಗಿ ಸ್ಪ್ರೆಡ್ ಆಗಿರುತ್ತೆ ಬ್ರಷ್. ಸೊ ಇದರಲ್ಲಿ ನಾನು ಒಂದು ಶೇಡ್ನ ತೊಗೊಂಡು ಔಟರ್ ಕಾರ್ನರ್ ಆ್ಯಸ್ ವೆಲ್ ಆ್ಯಸ್ ಕ್ರೀಸ್ ಮೇಲೆ ಇಟ್ಟು ಬ್ಲೆಂಡ್ ಮಾಡ್ತಿದ್ದೀನಿ. ಸೊ ಐ ಆಮ್ ಯೂಸಿಂಗ್ ದಿಸ್ ಆ್ಯಸ್ ಮೈ ಟ್ರಾನ್ಸಿಷನ್ ಶೇಡ್ ಅಂದ್ರೇನು ಒಂದು ಲೈಟ್ ಶೇಡ್. ಆ್ಯಂಡ್ ಟ್ರಾನ್ಸಿಷನ್ ಶೇಡ್ ಯೂಸ್ ಮಾಡೋದೇನಕ್ಕಂದರೆ ಬರುವಂಥ ಎಲ್ಲ ಶ್ಯಾಡೋನ ನೀಟಾಗಿ ಬ್ಲೆಂಡ್ ಮಾಡೋದಕ್ಕೆ ಈಸಿ ಆಗುತ್ತೆ, ಅದಕ್ಕೋಸ್ಕರ. ಆ್ಯಂಡ್ ನೆಕ್ಸ್ಟ್ ನಾನು ಅದಕ್ಕಿಂತ ಒಂಚೂರು ಡಾರ್ಕ್ ಬ್ರೌನ್ನ ತೊಗೊಂಡೆ. ಇದು ಬ್ರೌನ್ ಅಂತ ಹೇಳೋದಕ್ಕಾಗಲ್ಲ, ಕೈಂಡ್ ಆಫ್ ಪಿಂಕಿಶ್ ಬ್ರೌನ್. ಇದನ್ನು ನಾನು ಔಟರ್ ಕಾರ್ನರಲ್ಲಿ ಅಪ್ಲೈ ಮಾಡ್ತೀನಿ ಆ್ಯಂಡ್ ಬ್ಲೆಂಡ್ ಮಾಡ್ತೀನಿ. ಜಾಸ್ತಿ ಔಟರ್ ಕಾರ್ನರಲ್ಲಿ ಮಾತ್ರ ಫೋಕಸ್ ಮಾಡ್ತೀನಿ, ದಟ್ ಈಸ್ ಔಟರ್ ವಿ ಅಂತೀವಿ ನೋಡಿ. ಸೊ ನೀವು ಅಪ್ಲೈ ಮಾಡುವಂಥ ಮೋಷನ್ ಈ ರೀತಿಯಲ್ಲಿರಬೇಕು, ಜಸ್ಟ್ ವಿ ಶೇಪ್ ಡೈರೆಕ್ಷನಲ್ಲಿ ಅಪ್ಲೈ ಮಾಡಬೇಕು. ಎಕ್ಸಸ್ ಪ್ರಾಡಕ್ಟ್, ಜಾಸ್ತಿ ಪ್ರಾಡಕ್ಟ್ ತೊಗೊಳಕ್ಕೆ ಹೋಗ್ಬಿಡಿ ನೀವು ಔಟರ್ ಕಾರ್ನರ್ನ ಡಿಫೈನ್ ಮಾಡ್ತಾಯಿದ್ರೆ. ಈಗ ಮತ್ತೆ ನಾನು ಅದೇ ಶೇಡ್ನ ತೊಗೊಂಡು ಒಂದು ಪೆನ್ಸಿಲ್ ಬ್ರಷ್ನಿಂದ ಲೋವರ್ ಲ್ಯಾಶ್ ಲೈನ್ ಮೇಲೆ ಅಪ್ಲೈ ಮಾಡಿ ಸ್ಮಡ್ಜ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಈ ರೀತಿಯಾದಂಥ ಪುಟ್ಟ ಬ್ರಷ್ ಇಲ್ಲ ಅಂದರೆ ಕಾಟನ್ ಬಡ್ ಕೂಡ ಯೂಸ್ ಮಾಡ್ಬೋದು ಲೋವರ್ ಲ್ಯಾಶ್ ಲೈನ್ನ ಡಿಫೈನ್ ಮಾಡೋದಕ್ಕೆ. ಮತ್ತು ಐಲೈನರ್ನ ಸ್ಮಡ್ಜ್ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ನೀವು ಯಾವುದಕ್ಕೆ ಪೆನ್ಸಿಲ್ ಬ್ರಷ್, ಚಿಕ್ಕ ಪೆನ್ಸಿಲ್ ಬ್ರಷ್ ಯೂಸ್ ಮಾಡ್ಬೋದು. ಅದಿಲ್ಲ ಅಂದರೆ ನೀವು ಕಾಟನ್ ಬಡ್ ಯೂಸ್ ಮಾಡ್ಬೋದು. ಈಗ ಈ ಒಂದು ಲೈಟ್ ಗೋಲ್ಡ್ ಕಲರ್ನ ತೊಗೊಂಡು, ಲೈಟ್ ಗೋಲ್ಡ್ ಅಂತ ಏನಕ್ಕೆ ಕರಿತೀನಿ ಅಂದರೆ ತುಂಬ ಗೋಲ್ಡಿಶ್ ಆಗಿಲ್ಲ, ಇಟ್ ಕಮ್ಸ್ ಇನ್ ಕೈಂಡ್ ಆಫ್ ಸಿಲ್ವರಿಶ್ ಗೋಲ್ಡ್ ಅಂತ ಹೇಳ್ಬೋದು, ಆ ಥರ ಇದೆ. ಇದನ್ನು ನಾನು ತೊಗೊಂಡು ಫುಲ್ ಐಲಿಡ್ ಮೇಲೆ ಅಪ್ಲೈ ಮಾಡ್ತೀನಿ. ಇದನ್ನು ಅಪ್ಲೈ ಮಾಡೋದಕ್ಕೆ ನಿಮ್ಮ ಕೈ ಬೆರಳಿಂದನೇ ತೊಗೊಂಡು ಅಪ್ಲೈ ಮಾಡ್ಬೋದು, ತುಂಬ ಚೆನ್ನಾಗಿ ಸ್ಟಿಕ್ ಆಗುತ್ತೆ. ಶುಗರ್ನ ಕಾಜಲ್ ಯೂಸ್ ಮಾಡಿಕೊಂಡು ಒಂದು ಸ್ಮಡ್ಜ್ ಐಲೈನರ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ವೆರಿ ಕ್ಲೋಸ್ ಟು ಲ್ಯಾಶ್ ಲೈನ್ ಒಂದು ರ್ಯಾಂಡಮ್ ಆಗಿ ಒಂದು ಲೈನ್ ಹಾಕ್ಕೊಳ್ಳಿ. ನೀವು ಪರ್ಫೆಕ್ಟಾಗಿ ನೀಟಾಗಿ ಲೈನರ್ ಹಾಕ್ಕೋಬೇಕಂತೇನಿಲ್ಲ, ಬಿಕಾಸ್ ನಾನು ನೋಡಿ ಇವಾಗ ಸ್ಮಡ್ಜ್ ಮಾಡ್ತಿದ್ದೀನಿ. ಅಗೇನ್ ನಿಮ್ಮ ಹತ್ರ ಪೆನ್ಸಿಲ್ ಬ್ರಷ್ ಇಲ್ಲ ಅಂದರೆ ಕಾಟನ್ ಬಡ್ ಯೂಸ್ ಮಾಡ್ಬೋದು. ಸೊ ಈ ರೀತಿ ನೀಟಾಗಿ ಸ್ಮಡ್ಜ್ ಮಾಡ್ಕೊಳ್ಳಿ. ಆಗ ಒಂದು ಏನಾಗುತ್ತೆ, ಸ್ಮೋಕಿ ಲೈನರ್ ಥರ ಕ್ರಿಯೇಟ್ ಆಗುತ್ತೆ, ವಿಚ್ ಲುಕ್ಸ್ ವೆರಿ ಸಟಲ್ ಆ್ಯಂಡ್ ವೆರಿ ಬ್ಯೂಟಿಫುಲ್. ಕೆಲವರಿಗೆ ಒಂದು ಸಾಫ್ಟ್ ಐಲೈನರ್ಸ್ ಲುಕ್ ತುಂಬ ಇಷ್ಟ ಆಗುತ್ತೆ, ಲೈಕ್ ನನಗೆ ತುಂಬ ಇಷ್ಟ ಆಗುತ್ತೆ. ಅಂಥವರು ಈ ರೀತಿಯಾದಂಥ ಐಲೈನರ್ ಅಪ್ಲೈ ಮಾಡ್ಬೋದು. ನಿಮಗೆ ಐಲೈನರ್ ಹಾಕ್ಕೊಳ್ಳೋಕೆ ಕಷ್ಟ ಆಗ್ತಿದೆ ಅಂದರೂ ನೀವು ರ್ಯಾಂಡಮ್ ಆಗಿ ಒಂದು ಲೈನ್ ಹಾಕ್ಕೊಬಿಟ್ಟು ಲ್ಯಾಶಸ್ ಮೇಲೆ, ಲ್ಯಾಶ್ ಲೈನ್ ಮೇಲೆ ಈ ರೀತಿ ಸ್ಮಡ್ಜ್ ಮಾಡಿದ್ರೆ ಮುಗೀತು. ಇಟ್ ಲುಕ್ಸ್ ವೆರಿ ಪ್ರಿಟಿ. ಐಲ್ಯಾಶಸ್ನ ಕರ್ಲ್ ಮಾಡ್ತಿದ್ದೀನಿ ಬಿಫೋರ್ ಅಪ್ಲೈಯಿಂಗ್ ಮಸ್ಕರಾ. ಆ್ಯಂಡ್ ಮಸ್ಕರಾಗೆ ಇವತ್ತು ನಾನು ಶುಗರ್ನ ಲಿಮಿಟ್ಲೆಸ್ ಮಸ್ಕರಾ ಯೂಸ್ ಮಾಡ್ತಿದ್ದೀನಿ. ಲ್ಯಾಶ್ ಮಾಬ್ ಲಿಮಿಟ್ಲೆಸ್ ಮಸ್ಕರಾ. ಇದು ತುಂಬಾ ಒಂದು ಒಳ್ಳೆ ಲೆಂತ್ ಕೊಡುತ್ತೆ, ವಾಲ್ಯೂಮ್ ಕೊಡುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ನಿಮ್ಮ ಲ್ಯಾಶಸ್. ಅಫೋರ್ಡೆಬಲ್ ಪ್ರೈಸಲ್ಲಿ ತುಂಬ ಒಳ್ಳೆಯ ಮಸ್ಕರಾ ಇದು. ಈಗ ಫೇಸ್ ಮೇಕಪ್ ಮುಗಿಸೋಣ. ಶುಗರ್ನ ಸಟಲ್ ಸಮ್ಮಿಟ್ ಅನ್ನುವಂಥ ಫೇಸ್ ಪ್ಯಾಲೆಟ್ ಇದು. ಇದರಲ್ಲಿ ಕಾಂಟೋರ್, ಬ್ಲಷ್, ಹೈಲೈಟರ್ ಮೂರು ಕೂಡ ಇರುತ್ತೆ. ಇದರಲ್ಲಿರುವಂಥ ಕಾಂಟೋರ್ನ ತೊಗೊಂಡು ವೆಟ್ ಆ್ಯಂಡ್ ವೈಲ್ಡ್ನ ಕಾಂಟೋರ್ ಬ್ರಷ್ನಿಂದ ಫೇಸ್ನ ಕಾಂಟೋರ್ ಮಾಡ್ತಿದ್ದೀನಿ. ಲೈಕ್ ನನ್ನ ಚೀಕ್ ಬೋನ್ ಮೇಲೆ, ಆನ್ ಸೈಡ್ಸ್ ಆಫ್ ಮೈ ನೋಸ್, ಆಮೇಲೆ ಜಾಲೈನ್ ಮೇಲೆ. ಇನ್ ಕೇಸ್ ನಿಮಗೆ ಡಬಲ್ ಚಿನ್ ಇದ್ದರೆ ಜಾಲೈನ್ ಮೇಲೆ ಕಾಂಟೋರ್ ಅಪ್ಲೈ ಮಾಡಿ. ಆ್ಯಂಡ್ ಇನ್ ಕೇಸ್ ನಿಮಗೆ ಫೋರ್ ಹೆಡ್ ಉದ್ದ ಇದ್ದರೆ ಹೇರ್ ಲೈನ್ಸ್ ಮೇಲೆ ಕಾಂಟೋರ್ ಮಾಡಿ. ಸೊ ಕಾಂಟೋರ್ ಏನಕ್ಕೆ ಮಾಡೋದಂದರೆ ಟು ಕ್ರಿಯೇಟ್ ದಟ್ ನ್ಯಾಚುರಲ್ ಶ್ಯಾಡೋಸ್ ಆನ್ ಯೋರ್ ಫೇಸ್. ಆ್ಯಂಡ್ ಅದು ಆ ಶ್ಯಾಡೋಸ್ ನಿಮ್ಮ ಫೇಸ್ನ ಸ್ಲಿಮ್ ಆಗಿ ಒಂದು ಪ್ರಾಪರ್ ಡೈಮೆನ್ಷನ್ ಇರೋ ಥರ ಮಾಡುತ್ತೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಸ್ಲಿಮ್ಮಾಗಿ ಕೂಡ ಕಾಣಿಸುತ್ತೆ ನಿಮ್ಮ ಫೇಸ್. ಲೈಕ್ ನಿಮ್ಮ ಫೇಸ್ ತುಂಬ ಚಬ್ಬಿಯಾಗಿದ್ದರೆ ಏನೋ ಡೆಫಿನೇಷನ್ ಕೊಡುತ್ತೆ ನಿಮ್ಮ ಫೇಸ್ ಮೇಲೆ. ಆ್ಯಂಡ್ ಈಗ ಬ್ಲಷ್ ಅಪ್ಲೈ ಮಾಡ್ತಿದ್ದೀನಿ ಯೂಸಿಂಗ್ ವೆಟ್ ಆ್ಯಂಡ್ ವೈಲ್ಡ್ನ ಬ್ಲಷ್ ಬ್ರಷ್. ಚೀಕ್ ಬೋನ್ಸ್ ಮೇಲೆ ಅಪ್ಲೈ ಮಾಡ್ತೀನಿ. ನಾನು ಎಲ್ಲಿ ಕಾಂಟೋರ್ ಅಪ್ಲೈ ಮಾಡಿದೆ ನೋಡಿ, ಒಂದು ಸ್ಲೈಟ್ಲಿ ಅಬವ್ ದಟ್ ಏರಿಯಾ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಅದೇ ಪ್ಯಾಲೆಟಲ್ಲಿ ಇದ್ದಿದ್ದಂಥ ಒಂದು ಹೈಲೈಟರ್ನ ತೊಗೊಂಡು ನನ್ನ ಕಣ್ಣಿನ ಇನ್ನರ್ ಕಾರ್ನರ್, ಐಬ್ರೋ ಬೋನ್ ಮೇಲೆ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಇದಕ್ಕೆ ನಾನು ಅನದರ್ ಪೆನ್ಸಿಲ್ ಬ್ರಷ್ ಯೂಸ್ ಮಾಡ್ತೀನಿ, ಬೇರೆ ಪೆನ್ಸಿಲ್ ಬ್ರಷ್ ಯೂಸ್ ಮಾಡ್ತೀನಿ. ಅಗೇನ್ ನಿಮ್ಮ ಹತ್ರ ಪೆನ್ಸಿಲ್ ಬ್ರಷ್ ಇಲ್ಲ ಅಂದರೆ ಕಾಟನ್ ಬಡ್ ಯೂಸ್ ಮಾಡ್ಬೋದು. ಈಗ ಫ್ಯಾನ್ ಬ್ರಷ್ ಯೂಸ್ ಮಾಡ್ತೀನಿ. ಫೇಸಸ್ ಕ್ಯಾನಡಾನ ಫ್ಯಾನ್ ಬ್ರಷ್ನ ತೊಗೊಂಡು ಫುಲ್ ಫೇಸ್ನ ಹೈಲೈಟ್ ಮಾಡ್ತೀನಿ. ಲೈಕ್ ನನ್ನ ಫೇಸ್ನ ಹೈಯೆಸ್ಟ್ ಪಾಯಿಂಟ್ಸ್ ಮೇಲೆ ಹೈಲೈಟರ್ ಅಪ್ಲೈ ಮಾಡ್ತಿದ್ದೀನಿ.
ಸೊ ಇದೊಂದು ಹೈಲೈಟರ್ ಏನು ಮಾಡುತ್ತೆ ಅಂದರೆ ಫೇಸ್ನ ಗ್ಲೋಯಿಯಾಗಿ ಕಾಣಿಸೋ ಥರ ಮಾಡುತ್ತೆ. ಇನ್ ಕೇಸ್ ಇಫ್ ಯು ಪ್ರಿಫರ್ ಗ್ಲೋಯಿ ಕೈಂಡ್ ಆಫ್ ಮೇಕಪ್ ಇದನ್ನು ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ಲಿಪ್ಸ್ಟಿಕ್ಕಿಗೆ ನಾನು ಕ್ಯಾಮಿಲಾ ಅನ್ನುವಂಥ ಈ ಒಂದು ಶೇಡ್ ಆಫ್ ಕ್ರೀಮಿ ಮ್ಯಾಟ್ ಲಿಪ್ಸ್ಟಿಕ್ ಯೂಸ್ ಮಾಡಿದೆ. ಬಟ್ ಈ ಶೇಡ್ ನನಗೊಂದು ಚೂರು ಇಷ್ಟ ಆಗಿಲ್ಲ, ನನಗೆ ಸ್ವಲ್ಪ ನ್ಯೂಡ್ ಥರ ಬೇಕಿತ್ತು. ಆ್ಯಂಡ್ ಇದರ ಮೇಲೆ ನಾನು ಈ ಒಂದು ರಿಚ್ ಬ್ರೌನ್ ಕಲರ್ ಯೂಸ್ ಮಾಡ್ತೀನಿ, ಫೇಸಸ್ ಕ್ಯಾನಡಾನ ಒಂದು ಲಿಪ್ಸ್ಟಿಕ್ ಇದು. ಜಸ್ಟು ಪಿಂಕ್ನ ಒಂಚೂರು ವಾರ್ಮ್ ಶೇಡ್ ಮಾಡೋದಕ್ಕೆ ಆ್ಯಂಡ್ ಗಿವ್ ದಟ್ ಹಿಂಟ್ ಆಫ್ ಬ್ರೌನ್ ಈ ಲಿಪ್ಸ್ಟಿಕ್ನ ಯೂಸ್ ಮಾಡಿದೆ. ನನಗೆ ಯಾವುದೇ ಒಂದು ಲಿಪ್ಸ್ಟಿಕ್ ಇಷ್ಟ ಆಗಿಲ್ಲ ಅಂದರೆ ಅದರ ಮೇಲೆ ಈ ಒಂದು ಬ್ರೌನ್ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ. ಒಂದು ಒಳ್ಳೆ ಬ್ಯೂಟಿಫುಲ್ ಕಲರ್ ಕ್ರಿಯೇಟ್ ಆಗುತ್ತೆ. ನನಗೆ ಜಾಸ್ತಿ ಬ್ರೌನಿಷ್ ಕೈಂಡ್ ಆಫ್ ಲಿಪ್ಸ್ಟಿಕ್ ತುಂಬ ಪ್ರಿಫರ್ ಮಾಡ್ತೀನಿ, ವಾರ್ಮ್ ಶೇಡ್ಸ್ ತುಂಬ ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ಪರ್ಫೆಕ್ಟ್ ಶೇಡ್ ಐ ಗೆಸ್. ಇದು ನೀವು ಮಾಡಿರುವಂಥ ಈ ಒಂದು ಐ ಮೇಕಪ್ಗೆ ಎನಿ ಡಾರ್ಕ್ ಕಲರ್ ಲಿಪ್ಸ್ಟಿಕ್ಸ್ ಕೂಡ ಮ್ಯಾಚ್ ಆಗುತ್ತೆ. ಆ್ಯಂಡ್ ಇವಾಗ ಫುಲ್ ಫೇಸ್ ಸೆಟ್ ಮಾಡ್ತೀನಿ. ಮಿಲಾನಿಯಾ ಮೇಕ್ ಇಟ್ ಲಾಸ್ಟ್ ಅನ್ನುವಂಥ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಿದೆ. ಸೊ ಲೈಟ್ ಮೇಕಪ್ ಮಾಡಿದ್ರು, ಫೌಂಡೇಶನ್ ಕನ್ಸಿಲರ್ ಏನೂ ಇಲ್ಲ ಅಂದ್ರೂ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಇಷ್ಟು ಮಿನಿಮಲ್ ಮೇಕಪ್ಪೇ ಲಾಂಗ್ ಲಾಸ್ಟಿಂಗ್ ಮಾಡುತ್ತೆ. ಆ್ಯಂಡ್ ಈ ಒಂದು ಬನ್ ಹೇರ್ ಸ್ಟೈಲ್ ಮಾಡಿಕೊಂಡೆ, ಇದರ ಒಂದು ಟ್ಯುಟೋರಿಯಲ್ ಕೂಡ ನಾನು ಶೂಟ್ ಮಾಡಿದ್ದೀನಿ. ನಾನು ಬರುವಂಥ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿ ತೋರಿಸ್ತೀನಿ ಒಂದು ಬನ್ ಹೇಗೆ ಮಾಡೋದಂತ. ಆ್ಯಂಡ್ ನಿಮಗೆ ಅವಾಗವಾಗ ಫೇಸ್ ಇನ್ನೂ ಎಕ್ಸ್ಟ್ರಾ ಕವರೇಜ್ ಬೇಕು ಅನ್ಸಿದ್ರೆ, ಸ್ವೆಟ್ ಆಗ್ತಿದ್ರೆ ಆರ್ ಟಚಪ್ ಬೇಕಂದರೆ ಮ್ಯಾಕ್ನ ಕಾಂಪ್ಯಾಕ್ಟ್ ಇಟ್ಕೊಂಡಿರಿ ಜೊತೆಗೆ. ಸೊ ಯಾವಾಗ ಅಂದರೂ ಟಚಪ್ ಬೇಕಂದರೆ ನೀವು ಅದರಿಂದ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು, ಇವಾಗೇನು ಫ್ರೆಶ್ ಆಗಿ ಕಾಣುತ್ತೆ ನಿಮ್ಮ ಮುಖ. ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ ಗೈಸ್. ಈ ವಿಡಿಯೋ ಇಷ್ಟ ಆಗಿದೆ ಆ್ಯಂಡ್ ತುಂಬಾ ಯೂಸ್ ಆಯಿತು ನಿಮ್ಮೆಲ್ರಿಗೂ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದೇ ಥರ ವೀಡಿಯೋಸ್ ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್ ಬಾಯ್.